ಇದ್ದಾಗಲೇ ಡಿಟಿಪಿ ಇಂಜೆಕ್ಷನ್ ಕೊಟ್ಟ ಕಾರಣ 2 ತಿಂಗಳಿನಿಂದ ಮಗು ಅಸ್ವಸ್ಥವಾಗಿರುವ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಇಲ್ಲಿನ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯಿಂದ ನಿರ್ಲಕ್ಷ್ಯ ತೋರಲಾಗಿದೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಮಗುವಿನ ಪೋಷಕರು ಆರೋಪವನ್ನು ಹೊರಿಸ್ತಾ ಇರೋದು. ಅಸ್ವಸ್ಥಗೊಂಡಿರುವ 1.5 ವರ್ಷದ ಹೆಣ್ಣು ಮಗು ತನು ಈಗಲೂ ಕೂಡ ಅಸ್ವಸ್ಥರಾಗಿ ಮುಂದುವರೆದಿರುವುದು. ಇನ್ನು ಆನೇಕಲ್ ನಿವಾಸಿ ಹರೀಶ್ ಹಾಗೆ ಲಕ್ಷ್ಮೀದೇವಿ ದಂಪತಿಯ ಮಗು. ಇದು ಏಪ್ರಿಲ್ 10ರಂದು ಅಂಗನವಾಡಿಯಲ್ಲಿ ಮಗುವಿಗೆ ಡಿಪಿಟಿ ಇಂಜೆಕ್ಷನ್ ಅನ್ನ ಹಾಕಿಸಲಾಗಿತ್ತು. ಆನೇಕಲ್ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯಿಂದ ಇಂಜೆಕ್ಷನ್ ಅನ್ನ ಕೊಡಿಸಲಾಗಿತ್ತು. ಇನ್ನು ಇಂಜೆಕ್ಷನ್ ಕೊಟ್ಟ ಬಳಿಕ ಮಗು ಮೂರ್ಛೆ ಹೋಗಿತ್ತು. ಅಸ್ವಸ್ಥಗೊಂಡ ಮಗುವಿಗೆ ಗಂಗಾ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತು. ಆನೇಕಲ್ನ ಗಂಗಾ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 2 ದಿನಗಳ ಚಿಕಿತ್ಸೆ ಬಳಿಕ ನಾರಾಯಣ ಹೆಲ್ತ್ ಸಿಟಿಗೆ ಮಗುವನ್ನ ಕರೆದುಕೊಂಡು ಹೋಗಲಾಗಿತ್ತು. 40,000 ಕಟ್ಟೋಕೆ ನಾರಾಯಣ ಹೆಲ್ತ್ ಸಿಟಿ ಸಿಬ್ಬಂದಿ ಪೋಷಕರಿಗೆ ತಿಳಿಸಿದ್ರಿಂದ ಆಸ್ಪತ್ರೆಗೆ ಕಟ್ಟೋಕೆ ದುಡ್ಡು ಇಲ್ಲದೆ ಮನೆಗೆ ಹರೀಶ್ ದಂಪತಿ ವಾಪಸ್ಸಾಗಿದ್ದಾರೆ. ಬಳಿಕ ಬೆಂಗಳೂರಿನ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. 25 ದಿನಗಳ ಚಿಕಿತ್ಸೆಯ ಬಳಿಕ ಮಗು ಇಂದಿರಾ ಗಾಂಧಿ ಆಸ್ಪತ್ರೆಗೆ ಮಗುವಿನ ಪೋಷಕರಾದ ಹರೀಶ್ ಮತ್ತು ಲಕ್ಷ್ಮೀದೇವಿ ಕರೆದುಕೊಂಡು ಹೋಗ್ತಾರೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 17 ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಡಿಸಿರುವುದು. ಬಳಿಕ ಮನೆಗೆ ಕರ್ಕೊಂಡು ಹೋಗಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಬೆಡ್ ವೆಂಟಿಲೇಟರ್ ಕೊರತೆಯ ಹಿನ್ನೆಲೆಯಲ್ಲಿ ಮಗುವನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಅನ್ನೋ ಆರೋಪವನ್ನ ಕೂಡ ಪೋಷಕರು ಮಾಡ್ತಿದ್ದಾರೆ. ಕಳೆದ 10 ದಿನಗಳಿಂದ ದಾರಿ ಕಾಣದೆ ಮನೆಯಲ್ಲೇ ಮಗುವನ್ನ ಇಟ್ಕೊಂಡಿದ್ದಾರೆ ಮಗುವಿನ ಪೋಷಕರು ಹರೀಶ್ ಹಾಗೆ ಲಕ್ಷ್ಮೀದೇವಿ. ದೃಶ್ಯದಲ್ಲಿ ನೋಡಬಹುದಾಗಿದೆ ಪುಟ್ಟ ಕಂದಮ್ಮ ಕೇವಲ ರೆಗ್ಯುಲರ್ ಆಗಿ ಹಾಕಿಸುವ ಇಂಜೆಕ್ಷನ್ಗಳೇನಿರುತ್ತೆ ಡಿಪಿಟಿ ಆ ಥರ ಇಂಜೆಕ್ಷನ್ ಹಾಕಿಸಿದ ಸಂದರ್ಭದಿಂದಲೂ ಈ ಮಗುವಿನ ಆರೋಗ್ಯ ಸ್ಥಿತಿ ಸಾಕಷ್ಟು ಗಂಭೀರವಾಗಿರೋದು. ಇಂಜೆಕ್ಷನ್ ಕೊಟ್ಟ ತಕ್ಷಣ ಮಗು ಮೂರ್ಛೆ ತಪ್ಪದಂತೆ ಅದಾದ ತಕ್ಷಣ ಅದನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಆಸ್ಪತ್ರೆಯಲ್ಲಿ ನಿರಂತರ ಚಿಕಿತ್ಸೆಯನ್ನ ಕೊಡಿಸ್ತಿದ್ರೂ ಕೂಡ ಮಗು ಇನ್ನೂ ಕೂಡ ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ. ಒಂದ್ ಕಡೆ ಡಿಪಿಟಿ ಇಂಜೆಕ್ಷನ್ ಕೊಟ್ಟ ಸಿಬ್ಬಂದಿಯ ನಿರ್ಲಕ್ಷ್ಯ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಈ ಮಗುವನ್ನ ಚೇಂಜ್ ಮಾಡಲಾಗ್ತಾ ಇದ್ರು ಕೂಡ ಎಲ್ಲೂ ಮಗು ಸರಿ ಹೋಗ್ತಾ ಇಲ್ಲ ಅನ್ನೋದು. 2-3 ಆಸ್ಪತ್ರೆ ಚೇಂಜ್ ಮಾಡಿದ ಬಳಿಕ ಮಗುವನ್ನ ಕಡೆದಾಗಿ ಈ ಒಂದು ಪೋಷಕರೇನಿದ್ದಾರೆ ಅವರು ಸೇರಿಸಿದ್ದು ಈ ಮಗುವನ್ನ ಎಲ್ಲಿ ಅಂತಂದ್ರೆ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ. ಇಂದಿರಾ ಗಾಂಧಿ ಹಾಸ್ಪಿಟಲ್ ಕೂಡ ನಿರಂತರ ಚಿಕಿತ್ಸೆಯನ್ನ ಕೊಡಿಸಿದ್ರು ಕೂಡ ಈ ಮಗು ಗುಣಮುಖರಾಗಿಲ್ಲ. ಆದ್ರೆ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಬೆಡ್ಗಳ ಕೊರತೆ ಇದೆ ಅಂತ ಹೇಳಿ ಮಗುನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಕೂಡ ಹೇಳಿದ್ರಂತೆ. ಹೀಗಾಗಿ ಬೇರೆ ದಾರಿ ಕಾಣದೆ ಮಗುವನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೂ ಕೂಡ ಮಗುವಿನ ಸ್ಥಿತಿ ಇನ್ನೂ ಕೂಡ ಹಾಗೆ ಇದೆ. ಹಾಗಾದ್ರೆ ಯಾರು ಈ ಮಗುವಿನ ಈ ರೀತಿಯ ಪರಿಸ್ಥಿತಿಗೆ ಹೊಣೆ ಅನ್ನೋದು ಪೋಷಕರು ಕೇಳ್ತಾ ಇರೋ ಪ್ರಶ್ನೆ ಆಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಪುಟ್ಟ ಮಗು ತನಗೆ ಏನಾಗಿದೆ ಅನ್ನೋದನ್ನು ಕೂಡ ಅರ್ಥಕೊಳ್ಳಿಕ್ಕೆ ಸಾಧ್ಯವಾಗದ ಪುಟ್ಟ ವಯಸ್ಸು, ಅದರಲ್ಲಿ ಈ ಪರಿಯ ವೈದ್ಯರ ನಿರ್ಲಕ್ಷ್ಯ ಅಂತಂದ್ರೆ ಏನ್ ಹೇಳ್ತಿದ್ದಾರೆ ಮಗುವಿನ ಪೋಷಕರು? ಖಂಡಿತ ಸ್ಮಿತಾ, ಆನೇಕಲ್ನ ಅಯೋಧ್ಯೆ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 1.5 ವರ್ಷದ ತನು ಎಂಬ ಮಗುವಿಗೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಅಂದ್ರೆ ಮನೆಗೆ ಹೋಗಿ ಇಂಜೆಕ್ಷನ್ ನೀಡುವಂತಹ ಸಂದರ್ಭದಲ್ಲಿ ಡಿಟಿಪಿ ಇಂಜೆಕ್ಷನ್ ಅನ್ನ ಕಳೆದ 2 ತಿಂಗಳ ಹಿಂದೆ ನೀಡುವಂತದ್ದು. ತಕ್ಷಣ ಡಿಟಿಪಿ ಇಂಜೆಕ್ಷನ್ ಅನ್ನ ನೀಡಿದ ತಕ್ಷಣವೇ ಮಗು ಮೂರ್ಛೆ ಹೋದಂತ ಮಗು ಇಲ್ಲಿವರೆಗೂ ಕೂಡ ಸರಿಯಾಗಿಲ್ಲ. 4-5 ಆಸ್ಪತ್ರೆಗಳಿಗೆ ಇವರಿಗೂ ಮಗುನ ತಂದೆ ತಾಯಿ ಹಾಗೆ ಪೋಷಕರು 4-5 ಆಸ್ಪತ್ರೆ ಅಲ್ಲದ್ರೂ ಕೂಡ ಮಗುವಿನ ಸ್ಥಿತಿ ಇನ್ನೂ ಕೂಡ ಸರಿಯಾಗಿಲ್ಲ. ಮಗುವಿಗೆ ಬೇರೆ ಇತರೆ ಕಾಯಿಲೆಗಳು ಬಾರದಿರ್ಲಿ ಅಂತ ಚುಚ್ಚುಮದ್ದು ಡಿಟಿಪಿ ಚುಚ್ಚುಮದ್ದನ ಕೆಲ ತಿಂಗಳಿಗೆ ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ತೀವ್ರ ಜ್ವರ ಇದ್ದಂತ ಸಂದರ್ಭದಲ್ಲಿ ಮಗುವಿಗೆ ಡಿಟಿಪಿ ಇಂಜೆಕ್ಷನ್ ಅನ್ನ ನೀಡಿದ್ರಿಂದ ತಕ್ಷಣವೇ ಮಗು ಮೂರ್ಛೆ ಹೋಗಿ ಈ ಸ್ಥಿತಿ ಬರುವಂತಾಯ್ತು ಅಂತ ಮಗುವಿನ ಪೋಷಕರು ಹೇಳ್ತಾ ಇದ್ದಾರೆ. ಮೊದಲು ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ಹಾಗೂ ಆನೇಕಲ್ ಖಾಸಗಿ ಆಸ್ಪತ್ರೆಯಲ್ಲೆಲ್ಲ ತೋರಿಸಿದ ಅನಂತರ ಮಗುವನ್ನ ಬೆಂಗಳೂರಿನ ಸೇಂಟ್ ಜಾನ್ಸ್ ಹಾಗೂ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಸುಮಾರು 25 ದಿನಗಳ ಕಾಲ ಅಲ್ಲಿ ಚಿಕಿತ್ಸೆ ನೀಡುವುದು ಕೂಡ ನಮಗೂ ಸರಿ ಹೋಗಿಲ್ಲ. ಅನಂತರ ಬೆಂಗಳೂರಿನ ಇಂದಿರಾ ಗಾಂಧಿ ಸರ್ಕಾರಿ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಿ ಅಲ್ಲಿ ಸುಮಾರು 17 ದಿನಗಳ ಕಾಲ ಮಗುವಿಗೆ ಚಿಕಿತ್ಸೆಯನ್ನ ನೀಡ್ತಾರೆ.
ಹೇಳ್ತಾರೆ. ಆದ್ರೂ ಅಲ್ಲೂ ಕೂಡ ಮಗುವಿನ ಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ. ಏನು 2 ತಿಂಗಳಿಂದ ಮಗು ಒಂದ್ ರೀತಿಯಲ್ಲಿ ಕೋಮಾ ಸ್ಥಿತಿ, ಅಂದ್ರೆ ಒಂದ್ ರೀತಿಯಲ್ಲಿ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ ಅಂತಾನೆ ಹೇಳ್ಬೋದು. ಏನು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಇಂದಿರಾ ಗಾಂಧಿ ಆಸ್ಪತ್ರೆಯ ವೈದ್ಯರು 17 ದಿನಗಳ ಚಿಕಿತ್ಸೆ ನೀಡಿದ್ರು ಕೂಡ ಮಗುವಿನ ಸ್ಥಿತಿ ಇನ್ನೂ ಕೂಡ ಸರಿ ಹೋಗಲ್ಲ. ಈ ಮಗುವನ್ನ ನೀವು ಮನೆಗೆ ಕರ್ಕೊಂಡು ಹೋಗಿ, ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ ಹಾಗೂ ಆಸ್ಪತ್ರೆಯಲ್ಲಿ ಹಾಸಿಗೆಗಳ ಕೊರತೆ ಇದೆ, ಬೆಡ್ಗಳ ಕೊರತೆ ಇದೆ ಅಂತ ಮಗುವನ್ನ ಈಗ ವಾಪಸ್ ಕಳಿಸುವಂತದ್ದು ನಿಜಕ್ಕೂ ಇದೊಂದು ರೀತಿಯ ದುರಂತ ಅಂತ ಹೇಳ್ಬೋದು. ಏನಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ಮಗುವನ್ನ ಆದ್ರೆ ರೋಗಿಗಳನ್ನ ವಾಪಸ್ ಕಳಿಸೋದು ನಿಜಕ್ಕೂ ಒಂದು ರೀತಿಯ ದುರಂತ. ಆದ್ರೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯಿಂದ ಈ ಒಂದು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿನ ಸಿಬ್ಬಂದಿಯಾದ ಸರಸ್ವತಿ ಎನ್ನುವ ನರ್ಸ್ ಅವರು ಈ ಮಗುವಿಗೆ ಇಂಜೆಕ್ಷನ್ ಅನ್ನ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಈಗ ನಾವು ಸರಸ್ವತಿ ಅವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಆದ್ರೆ ಸರಸ್ವತಿ ಹೇಳ್ತಕ್ಕಂಥದ್ದು ಮಗುವಿಗೆ ಏನು DTP ಇಂಜೆಕ್ಷನ್ ನೀಡಿರೋದ್ರಿಂದ ಯಾವುದೇ ಸಮಸ್ಯೆ ಆಗಿರ್ಲಿಕ್ಕಿಲ್ಲ. ಏನು ಮಗುವಿಗೆ ಇನ್ಯಾವುದೋ ಏನು ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆ ಇರಬಹುದು, ಆ ಕಾರಣಕ್ಕಾಗಿ ಆಗಿರ್ಬೋದು. ಆದ್ರೆ DTP ಇಂಜೆಕ್ಷನ್ ಇಂದ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನುವ ಸ್ಪಷ್ಟನೆಯನ್ನ ಆನೇಕಲ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಇಲ್ಲಿನ THO ಅವರು ನೀಡ್ತಾ ಇದ್ದಾರೆ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.